ಪೀಪಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಶೃಂಗೇರಿಯಲ್ಲಿ ಇದ್ದೇವೆ, ನನ್ನ ಅಜ್ಜನ ಮನೆಯಲ್ಲಿ. ಇಲ್ಲಿ ಸಹಸ್ರ ಮೋದಕ ಗಣಹೋಮ ಇದೆ. ಏನಕ್ಕೆ ಅಂದರೆ ಇವರು ದೇವಸ್ಥಾನ ಕಟ್ಟಿ ಈ ವರ್ಷ 2ನೇ ವರ್ಷ, ಹಾಗಾಗಿ ದೇವಸ್ಥಾನದ ಕಾರ್ಯಕ್ರಮ. ಇಲ್ಲಿ ರಕ್ತೇಶ್ವರಿ ಹಾಗೂ ಗಣಪತಿ ದೇವಸ್ಥಾನ ಇದೆ, ಮಧ್ಯದಲ್ಲಿ ನಾಗರಬನನೂ ಇದೆ. ಇದೇ ನೋಡಿ ನನ್ನ ಅಜ್ಜನ ಮನೆ. ಸೊ BTS ಇಂದ ಶುರು ಮಾಡೋಣ, ವಾಚ್ ಟಿಲ್ ದ ಎಂಡ್. ಸೊ ಮೊದಲಿಗೆ ಕಾಯಿ ಸುಲಿಯೋದ್ರಿಂದ ಶುರು ಮಾಡಿದ್ದೇವೆ. ಒಂದು 100-200 ಕಾಯಿ ಸುಲಿದಿದ್ದೇವೆ ನೋಡಿ. ಕಾಯಿ ಸುಲಿದಿದ್ದು ರಾಶಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಬಿಸಿಲಿಗೆ ಒಡಿಬಾರ್ದು ಅಂತ ಹೇಳಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಅಂಗಳ ಎಲ್ಲ ಗುಡಿಸಿ ದೇವಸ್ಥಾನದ ಹತ್ರ ಎಲ್ಲ ಹೂವಿನ ಅಲಂಕಾರ, ಬಾಳೆಕಂದು ಎಲ್ಲ ಆದಮೇಲೆ ಸಾಯಂಕಾಲ ನಾವು ರಂಗೋಲಿ ಹಾಕ್ಲಿಕ್ಕೆ ಹೋಗಿದ್ದೇವೆ. ಇದು ಎಂಟ್ರೆನ್ಸಲ್ಲಿ ಹಾಕಿದ ರಂಗೋಲಿ, ಅಜ್ಜನ ಮನೆ ಎಂಟ್ರೆನ್ಸು. ನೆಕ್ಸ್ಟು ಮೋದಕ ಮಾಡ್ತಿರೋ ಅಲ್ಲಿಗೆ ಹೋಗೋಣ ಬನ್ನಿ. ಸಹಸ್ರ ಮೋದಕ ಅಂದರೆ ಬರೀ 1000 ಮೋದಕ ಮಾಡಲ್ಲ, 1008 ಇಲ್ಲ 1021 ಹೀಗೆ ಮಾಡ್ತಾರೆ. ಮೋದಕ ಮಾಡ್ತಾಯಿದ್ದಾರೆ. ಈಗ ಮನೆಯಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಎಲ್ಲ ಹೋಮಕ್ಕೂರವರೆಲ್ಲ. ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಂತರ ದೇವಸ್ಥಾನಕ್ಕೆ ಬಂದು ನೋಡಿ, ಅಜ್ಜನ ಮನೆ ಹಿಂದೆನೇ ಇರೋವಂಥ ದೇವಸ್ಥಾನ ಕಟ್ಟಿರೋವಂಥದ್ದು. ಇಲ್ಲಿ ಅಮ್ಮನವರಿಗೆ ಗಣಪತಿಗೆ ಎಲ್ಲ ಬೇಡ್ಕೊಂಡು ಹೋಮಕ್ಕೆ ಕೂರೋಕ್ಕೆ ತಯಾರಿ ಆಗ್ತಾ ಇದೆ ಈಗ. ವಿಜ್ಯೋತಿಷ ಬೃಹತವ ಸಿಗ್ಗರ ವಿಶ್ವಾರಿಕದೇವಿತ್ವ ಪ್ರಾದೇವೆ ಮಾಜಾಸತೇದ್ರೈವಾಶಿಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿರಸ್ಯೇತಸಾದನಂ ಶಂಕರಾರೂಪೇಣ ಮತ್ತಿರಿತಂ ಭಂಗೇ ಕೃತಮಭೂತ್ಯಯ ಸಿಂಗರೇಯಸ್ಯ ಸಾಮಾನ್ಯಶಂಕರಾಚಾರ್ಯಮಾಶ್ರಯೇ ಸಿಂಹಾಪಾಸಕನ್ನಿತ್ಯಂ ಸಿಂಹಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾಭಿಗಮ್ಯ ಸಿಂಹ ಭಾರತಿ ವಿದ್ಯಾನಿಧೇ ಮಂತ್ರನಿಧೇ ಸದಾ महेन्द्र पृथ्वी गोविंद गायत्री प्रार्थना महेन्द्र पृथ्वी औषधे संबंधते सोमेधारज्ञः तस्मै प्रणोति ब्राह्मणस्तमराजन्मार्यान्ते आगते दावते नमोगाते विद्राणाकृत इममे पितृभ्यो नमः गुरुभ्यो नमः आचार्येभ्यो नमः इष्टदेवताभ्यो नमः गुरुदेवताभ्यो नमः ग्रामदेवताभ्यो नमः सर्वेभ्यो देवेभ्यो नमः सर्वेभ्यो देवेभ्यो नमः लक्ष्मी साक्षात्मा नित्यं स्वाहा ओम मृतं वच्मि सत्यं वच्मि स्वाहा ओम वर्तमानं अवक्तारं अवश्रोतारं अवधातारं अवधातारं अवानुतानवशिष्यं अवपश्चाताद अवप्रसाद अवक्राताद अवदक्षिणाताद अवदोद्वाताद अवधराताद सर्वतोमां पाहि पाहि समन्ता स्वाहा
ओम तंवामे स्तंजन्याय गणपते तुमेव प्रत्यक्षं तत्त्वमसि तुमेव केवलं भक्तासि तुमेव केवलं भक्तासि तुमेव केवलं भक्तासि तुमेव केवलं ब्रह्मासि तुम साक्षादात्मा नित्यं स्वाहा ओम तमजे तमजे सादेव गणपतिते स्वाहा भवते कल्प्यामनसुन्दरे सविद्यावान् भवते विक्रमवाक्यं ब्रह्माद्यावरणं विज्ञानवेदिकदाचनेते योदो वाङ्मयेति सवै सविष्णुः भवते योलादे सैवान् भवते समेधावान् भवते यो मोदकशास्त्रेण यते स्वाञ्चलपरमात्मने साक्षात्कृते सतमन्दवते सतमन्दवते अष्टो ब्राह्मणाः समेधानि वा सूर्यवचस्ये भवते भद्रङ्करणे विष्णुयामदेवाः भद्रं पश्येमाक्षभिर्यत्रा रेन्दे एषष्ट्वाङ्कुशस्तनवे शेमदेवैर्यायो वस्त्रहिन्द्ररुद्रश्रवाः वस्त्रपूषाक्षवेराः वस्त्रस्ताक्षोरिष्मेमे वस्त्रद्रायो ॐ शान्ति 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 अगजाननपद्मार्कं गजाननः ಮಜ್ಜಿಗೆ ಆರಂಭ ಊರ ಕಡೆ ಇದೆ 7 ಜನ ಪೂಜಾ ಸಮರ್ಪಯಾಮಿ गजेश्वरं गणेश्वरं महेश्वरं तमाश्रये परात्परं निरन्तरं समस्तलोकशङ्करं हिरन्तकुञ्जरं तरेतरोधरं वरं वरे भवक्रमशरम् मित्रावर्णाभ्यामिदन्नमः यापनेरतस्याद्रवणवशकोशदष्टबलभेनियोगः ओम चन्द्रं हसः ओचदयत्सम्मदन्ते सोमेन इसमे गणपतिब्राह्मणस्तम्राजं वायामि ಇದಂ ಹಾಕ್ಬಿಡು ಇದಂ ದೇವಾಪದೇ ಜ್ಯೋತಾಸನ ಏನ ಮೇ ಸಫಲವ ತಿರುಪವೇ ಜನ್ಮನೆ ಜನ್ಮನೆ ಮಡಿದರ ಲಕ್ಷ್ಮಣ ರಾಮಂದ ಶಂಭುವಿಷ್ಣುಮಂತ್ರಸ್ಯ ಧ್ಯಾನದಾಯಸೆ ವಾಮನೇ ಗಿರೇಶವಿರೇ ಅಂತವಶಾಸ್ತ್ರದಂತವೋಪಿ ದೇವಂ ಸಂಪ್ರದಯ ಶ್ರೀಯೈ ಮಾಡಿ ಅದರ ಮೇಲೆ ನೀವು ಅಕ್ಷತೆ ಊತಗಾಡಿ ಒಂದು ಬಾಯಿನ ತಗೊಳ್ಳಿ ಜನಕ್ಕೆ ಫಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಕ್ಷತೆ ಹೂ ನೀರು ಹಾಕಿ ಮಾಡಿ ಒಂದು ಬಾಯಿನ ಕೊಡಿ ಎದುರುಗಡೆ ಇಡ್ಬೇಕು ಎದುರುಗಡೆ ಅಲ್ಲಿ ಹೋಲ್ಸೋನು ಅಲ್ಲೇ ಇಟ್ಟಿತ್ತಲ್ಲ ಬಂದವರು ಅಲ್ಲೇ ದೇವಸ್ಥಾನಕ್ಕೆ ಹಾಕ್ತಾರೆ ಕಾಣಿಕೆ ಅಲ್ಲಿಡು ದೇವಸ್ಥಾನ ಎದುರುಗಡೆ ದೇವಸ್ಥಾನ ಹಾಂ ಇಲ್ಲಿ ದೇವರ ಎದುರುಗಡೆ ಅಥವಾ ಗಣಪತಿ ಮಿಡ್ಲಲ್ಲಿ ಇಡೋಲ್ಲ ಅಮ್ಮಕ್ಕಿನಲ್ಲಿ ಒಟ್ಟು ಅಲ್ಲೋಗಿ ಹೊಡಿಕೊ ಅವಳಿಗೆ ओमर्च्यत प्राच्यत प्रियमेधा सोर्च्यत अर्चन्तपत्रकावतवरं वृष्णवर्च्य या फलमेर्या हलादिष्टायावेरं दत्तया मादात्मकदासिद्धं दत्ते ಸೊ ನೆಕ್ಸ್ಟು ಹೋಮ ಎಲ್ಲ ಮುಗಿದ ಮೇಲೆ ಸಂಜೆ ದೀಪ ಹಚ್ಚೋ ಸಮಯಕ್ಕೆ ಮತ್ತೆ ಪೂಜೆ ಆಗುತ್ತೆ ಗಣಪತಿಗೆ, ರಕ್ತೇಶ್ವರಿಗೆ, ಹಾಗೆ ನಾಗರಬನಕ್ಕೆ ಪೂಜೆ ಆಗಿ ದೀಪಾರಾಧನೆ ಅಂತ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ ಎಲ್ಲ ಮಲೆನಾಡು ಕಡೆ. ಆ ದೀಪವನ್ನು ಇವರು ದೇವಸ್ಥಾನದ ಕಾರ್ಯಕ್ರಮದ ದಿವಸನೇ ಸಾಯಂಕಾಲ ಮಾಡೋವಂಥದ್ದು. ಎಲ್ಲರೂ ಒಂದೊಂದು ದೀಪ ಹಚ್ತೀವಿ ಮೆಟ್ಲ ಮೇಲೆ ಸುತ್ತ. ನಮಗೆ ಎಲ್ಲಿ ಜಾಸ್ತಿ ಇಡಬೇಕನ್ಸಿದ್ರೆ ಜಾಸ್ತಿನೂ ಇಡ್ಬೋದು.
ಅವರು ಎಷ್ಟು ದೀಪ ಕೊಟ್ಟಿದ್ರು ನಾವು ಅಷ್ಟು ದೀಪ, ಎಲ್ಲರೂ ಸೇರಿ ದೀಪ ಹಚ್ಚೋದು, ಇದೇ ದೀಪಾರಾಧನೆ ಅಂತ. ಸೊ ವರ್ಷಕ್ಕೊಮ್ಮೆ ಈ ಥರ ಕಾರ್ಯಕ್ರಮವನ್ನು ಮನೆಯಲ್ಲಿ ಮಾಡಿ ಪುಣ್ಯವನ್ನು ಗಳಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.